ನಾವು ಒಂದು ಮಾತ್ರ ಹೇಳ್ತೀವಿ, ಅಲ್ಲಿರೋ ಕನ್ನಡ ಚಳುವಳಿ ಸಂಘ, ಕನ್ನಡ ವೇದಿಕೆ ರಕ್ಷಣೆ, ಅಲ್ಲಿರೋ ಎಲ್ಲ ಕನ್ನಡ ಅಸೋಸಿಯೇಷನ್ಸ್ಗೆ ನಿಮ್ಗೆಲ್ಲ ನಮಸ್ಕಾರ. ನಿಮ್ಗೆಲ್ಲ ತುಂಬಾ ಮರ್ಯಾದೆ ಕೊಡ್ತೀನಿ. ಕನ್ನಡ ಭಾಷೆಗೆ ತುಂಬಾ ಮರ್ಯಾದೆ ಕೊಡ್ತೀನಿ. ಯಾಕಂದ್ರೆ ನಾವು ಹುಟ್ಟಿದ್ದು ಕನ್ನಡ ಮಣ್ಣಿನಲ್ಲಿ, ಕನ್ನಡ ಮಣ್ಣಿನ ಮಗನಾಗೆ ಇದ್ದೆ ಅಲ್ಲಿ. ನಾನು ಈಗಲೂ ಕನ್ನಡ ಮೇಲೆ ಅಭಿಮಾನ ಇದೆ. ನನ್ನ ಮಾತೃಭಾಷೆ ತಮಿಳ್ ಮೇಲೆ ಎಷ್ಟು ಮರ್ಯಾದೆ ಇದೆ, ಎಷ್ಟು ಅಭಿಮಾನ ಇದೆಯೋ ಅಷ್ಟೇ ಅಭಿಮಾನ ಕನ್ನಡ ಮೇಲಿದೆ. ಕನ್ನಡ ಮೇಲೆ ಮರ್ಯಾದೆ ಇದೆ. ಮೊದಲು ನಾನು ಆ ಅಂತ ಬರ್ತಿದ್ದು ಅಕ್ಷರ ಕನ್ನಡದಲ್ಲಿ. ಕನ್ನಡದ ಮೇಲೆ ಮರ್ಯಾದೆ ಇದೆ, ಅಭಿಮಾನ ಇದೆ. ಆದ್ರೆ ನೀವು ನಮ್ಮ ತಮಿಳವ್ರನ್ನ ನೋಡ್ಬಿಟ್ಟು ಕೆಟ್ಟ ಮಾತಲ್ಲಿ ಬೈಯೋದು, ಆ ಬೇವರ್ಸಿನ ಮಗ, ಸೂಳೆನ ಮಗ, ಅವನು ಆ ವಾಟಾಳ್ ನಗರ ನಮ್ಮನ್ನ ನೋಡ್ಬಿಟ್ಟು ಕೊಂಗ ಅಂತ ಅನ್ನಲ್ಲ, ಇದು ಮಾತ್ರ ನೀವು ಹೇಳ್ಬೋದಾ? ನಾನು ನಿಮ್ಮನ್ನು ಕೇಳ್ತೀನಿ, ಏನ್ ಹೇಳಿದ್ರು ಕಮಲಾಸನ್ ಅವರು? ತಮಿಳಿಂದ ಹುಟ್ಟಿದ್ದು ಕನ್ನಡ ಅಂತ ಹೇಳಿದ್ರಿ. ತಮಿಳ್ ಭಾಷೆಯಿಂದ ಹುಟ್ಟಿದ್ದು ಕನ್ನಡ ಭಾಷೆ ಅಂದ್ರು. ತಮಿಳ್ ತಾಯಿ ಅಂದ್ರೆ ಕನ್ನಡ ಮಗಳು. ಯಾವಾಗಲೂ ಎಲ್ಲ ಭಾಷೆನೂ ನಾವು ತಾಯಿ ಅಂತಾನೆ ಹೇಳೋದು. ತಮಿಳ್ ತಾಯಿ, ಕನ್ನಡ ತಾಯಿ, ಕನ್ನಡ ಮಾತೆ ಹಂಗೆ ಹೇಳೋದು ನಾವು. ಭಾರತ್ ಮಾತೆ. ತಮಿಳ್ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದು, ಕನ್ನಡ ಒಂದು ಮಗು. ಅದೇ ಅವ್ರು ಹೇಳಿದ್ರು, ತಮಿಳಿನಿಂದ ಪಿರಿಂದದ್ದು ಕನ್ನಡ ಮೇಲೆ. ಅದ್ರಲ್ಲಿ ಏನ್ ತಪ್ಪಿಲ್ವಲ್ಲ. ನಾವು ತಾಯಿಸ್ತಾನ ತಗೊಂಡ್ವಿ. ತಾಯಿಸ್ತಾನ ನಮ್ಮ ಮಗು, ನೀವು ಕನ್ನಡ ರಕ್ತ ಸಂಬಂಧ ಇದೆ ನಮಗೂ ನಿಮಗೂ. ಅದನ್ನೇ ಕಮಲಾಸನ್ ಹೇಳಿದ್ರು. ಅವ್ರು ಏನು ಒಂದು ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಯೂಸ್ ಮಾಡಲಿಲ್ಲ, ಏನು ಡ್ಯಾಮೇಜ್ ಮಾಡಲಿಲ್ಲ. ಕನ್ನಡನ ಡ್ಯಾಮೇಜ್ ಮಾಡಿದ್ರೆ ನಾನೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇರಲಿಲ್ಲ. ಒಂದು ಗುಂಪು ಸೇರ್ಕೊಂಡು ನಾನೇ ಸರಿಯಾಗಿ ಮಾಡ್ತಾ ಇದ್ದೆ. ಬಟ್ ಅವ್ರೇನು ತಪ್ಪಾಗಿ ಹೇಳಿಲ್ವಲ್ಲ. ಇದನ್ನೊಂದು ಪಾಲಿಟಿಕ್ಸ್ ಮಾಡ್ಕೊಂಡು ಆ ಯಡಿಯೂರಪ್ಪ ಫ್ಯೂಸ್ ಹೋಗಿದ್ ಬಲ್ಪು, ಈ ವಯಸ್ಸಲ್ಲಿ ಪೋಕ್ಸೋ ಕೇಸು, ಆ ಬಿಜೆಪಿ ಮಾಡೋ ರಾಜಕೀಯ ಅಲ್ಲದು. ಅದರಲ್ಲಿ ವಾಟಾಳ್ ನಗರ ಬೇವರ್ಸನ್ ಮಗ, ಅವನ ಚಪ್ಪಲಿ ತೊಡಬೇಕು. ಅವನ ಯಾವತ್ತು ಸಾಯ್ತಾವನೋ ಅವತ್ತೇ ಕರ್ನಾಟಕ ಚೆನ್ನಾಗಿರೋದು. ನಾವು ತಮಿಳುನಾಡು ಕರ್ನಾಟಕ ಪಕ್ಕದಲ್ಲಿದ್ದೀವಿ. ಅಣ್ಣ ತಮ್ಮ, ಅಕ್ಕ ತಂಗಿ ತರ ಇರಬೇಕು, ಅಮ್ಮ ಮಗ ತರ ಇರಬೇಕು. ಏನು ಅವಾಗ ಜಗಳ ಆಡ್ಕೊಂಡು, ಇದೆಲ್ಲ ಒಂದು ಸಮಸ್ಯೆ, ಇದೆಲ್ಲ ಒಂದು ಪ್ರಾಬ್ಲಮ್. ಅದೇ ವರ್ಷ ಬರುತ್ತಲ್ಲ ಕಾವೇರಿಗೆ. ನನ್ನ ಮಗ ವಾಟಾಳ್ ನಗರದ ಬೇವರ್ಸನ್ ಮಗ, ಅವನೇ ಮಾಡೋದೆಲ್ಲ. ಇದರೆಲ್ಲ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ನೀವು ಮಾತ್ರ ಏನ್ ಬೇಕಾದ್ರೂ ಮಾತಾಡ್ಬೋದು, ತಮಿಳ್ನ ಏನ್ ಬೇಕಾದ್ರೂ ಮಾತಾಡ್ಬೋದು. ಕೊಂಗ ಅಂತ ಯಾರಿ ಅವನ ಸೂಳೆ ನನ್ನ ಮಗ, ಆ ವಾಟಾಳ್ ನಾಗರಾಜ, ಅವನ ಅಮ್ಮನ್, ಅವನ ಅಕ್ಕನ್, ಅವನ ಅಜ್ಜಿ, ಆ ವಾಟಾಳ್ ನಾಗರಾಜು ನಮ್ಮ ತಮಿಳ್ನಾಡು ನೋಡ್ಬಿಟ್ಟು ಅವನ್ ಏನ್ ಹೇಳ್ತಾನೆ, ಕೊಂಗ ಅಂತಾನೆ. ನಿಮ್ಗೆಲ್ಲ ಗೊತ್ತಾ ಅವನ ಚರಿತ್ರೆ ಏನಂತ? ಫಸ್ಟ್ ಆಫ್ ಆಲ್ ಅವನೇ ಕನ್ನಡಿಗ ಅಲ್ಲ. ಇಸ್ ಮದರ್ ಟಂಗ್ ಇಸ್ ತೆಲುಗು. ಅವನ ಮಾತೃಭಾಷೆ ತೆಲುಗು. ನಿಮ್ಗೆ ಯಾರನ್ನ ಗೊತ್ತಾ ಇದು? ಅವ್ರ ಅಜ್ಜ, ಅವ್ರ ತಾತ ಎಲ್ಲ ಯಾರು ಗೊತ್ತಾ? ತೆಲುಗು. ಅವ್ರ ಪ್ರಾಪರ್, ಅವ್ರ ಆನ್ಸಿಸ್ಟರ್ಸ್ ಎಲ್ಲ ಆಂಧ್ರ. ನನ್ಗೆ ಈ ಆಂಧ್ರ, ತಮಿಳ್ನಾಡು, ಕೇರಳ, ನಾರ್ತ್ ಇಂಡಿಯಾ ಆ ವ್ಯತ್ಯಾಸ ಎಲ್ಲ ಒಬ್ಬರೇ, ನಾವೆಲ್ಲ ವಿ ಆರ್ ಆಲ್ ಇಂಡಿಯನ್ಸ್. ಆದ್ರೆ ನೀವು ಆ ಪಾಲಿಟಿಕ್ಸ್ ಮಾಡ್ತಿರಲ್ಲ, ಕನ್ನಡ ತಮಿಳು ಅಂತ. ಆದ್ರೂ ನಿಮ್ಗೆ ತಮಿಳ್ನ ನೋಡಿದ್ರೆ ನಿಮ್ಗೆ ಏನೋ ಅಷ್ಟೊಂದು ಕಂಡಮ್. ನಿಮ್ಗೆ ನಮ್ಮನ್ನು ನೋಡಿದ್ರೆ ಅಷ್ಟೊಂದು ಕಂಡಮ್. ತಮಿಳ್ ನೋಡಿದ್ರೆ, ತಮಿಳಿಗಿರೋ ಚರಿತ್ರೆ, ತಮಿಳ್ ಭಾಷೆಗೆ ಚರಿತ್ರೆ ಎಷ್ಟು ಗೊತ್ತಾ? 20 ವರ್ಷ, 30 ವರ್ಷ, 40 ವರ್ಷ ತನಕ ನಮ್ಮ ಹತ್ರ ಆಧಾರ ಇದೆ, ಎವಿಡೆನ್ಸ್ ಇದೆ ತಮಿಳ್ ಲ್ಯಾಂಗ್ವೇಜ್ಗೆ. 40 ವರ್ಷ, 40,000 ವರ್ಷ. ಕೀಲಡಿ, ನೀವು ಬರ್ತಿಲ್ಲ ದೇವಸ್ಥಾನಕ್ಕೆ, ಮಧುರೈ ರಾಮೇಶ್ವರಂ ಅಲ್ಲಿ ಕೀಲಡಿ, ಅದಕ್ಕೆ 4 ವರ್ಷ ಮುಂಚೆ, 4,000 ವರ್ಷ, ಬಿಫೋರ್ 4,000 ಇಯರ್ಸ್, 4,000 ಮುಂಚೆ, 4,000 ವರ್ಷಕ್ಕೆ ಮುಂಚೆ ಅಲ್ಲೇ ತಮಿಳರು ಬಾಡಿದ್ದಾರೆ. ಅದಕ್ಕಾன ಎವಿಡೆನ್ಸ್, ಆಧಾರ ಎಲ್ಲ ಸಿಗ್ತಾ ಇದೆ. ತುಲ್ಕಾಪ್ಯ ಅಂತ ಒಂದು ಕಾವ್ಯ, ಅದಕ್ಕೆ 6,000 ವರ್ಷ ಮುಂಚೆ, ಅದಕ್ಕೆ ಮುಂಚೆ ಅಗತ್ಯರು. ಆಫ್ರಿಕಾಲಿರೋ ಎಷ್ಟೋ ಆದಿವಾಸಿಗಳು ಅವ್ರು ಮಾತಾಡೋ ಆ ಕಾಡು ಭಾಷೆಯಲ್ಲಿ ತಮಿಳ್ ಮಿಕ್ಸ್ ಆಗ್ತಾ ಇದೆ. ಈ ಜಗತ್ತು, ಈ ಗ್ಲೋಬ್ ಫುಲ್ಲ ತಮಿಳ್ ಇದ್ದಿದೆ. ಅದಕ್ಕಿಂತ ತಮಿಳೇ ನಾವೇ ಗ್ರೇಟು, ನೀವಿಲ್ಲ ಅಂತ ಹೇಳಲಿಲ್ಲ. ತಮಿಳಿಗೆ ಏನ್ ಚರಿತ್ರೆ ಇದೆಯೋ ಆ ಚರಿತ್ರೆ ಕನ್ನಡಗೂ ಇದೆ. ಎಷ್ಟೋ ಕಾವ್ಯ ಕವನಗಳು ಕನ್ನಡದಲ್ಲಿ, ಸರ್ವಜ್ಞರು ಎಷ್ಟೋ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ಯಂತರಿಸುನು ಬಡಿದೆತ್ತರಿಸು, ಕಚ್ಚಾಡುವರನ್ನು ಕೂಡಿಸಿಗೊಳಿಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಅದೆಲ್ಲ ಹೇಳುವಾಗ ನನ್ಗೆ ಹಂಗೆ ಒಳಗೊಳಗೆ ಸಂತೋಷ. ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ಕನ್ನಡಿಗನಾಗಿರು ಅಣ್ಣವ್ರು ಆಡಿದ ಹಾಡು. ಇದೆಲ್ಲ ಅಣ್ಣವ್ರನ್ನ ಮರೆಯಕ್ಕಾಗಲ್ಲ ರೀ. ರಾಜ್ಕುಮಾರ್ ಅಣ್ಣವ್ರನ್ನ, ಪುನೀತ್ ರಾಜ್ಕುಮಾರ್
ಆ ಶಿವರಾಜ್ ಕುಮಾರ್ ಪಾಪ ಏನೋ ಬಂದ್ರು, ಅವ್ರೇನೋ ಕೈ ತಟ್ಟರು. ಅವ್ರು ಕೈ ತಟ್ಬಿಟ್ರು. ಆಮೇಲೆ ಅವ್ರನ್ನ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಆಮೇಲೆ ಅವ್ರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ರು. ಪಾಪ ಅವ್ರು ಹಂಗೆ ಮಾತಾಡಕ್ಕಾಗೋದು. ಅವ್ರಿಗೂ ಕನ್ನಡ ಮೇಲೆ ಅಭಿಮಾನ ಇದೆ. ರಾಜ್ಕುಮಾರ್ ಮಗ, ಅವರು ಅಣ್ಣವ್ರ ಮಗ, ಅವ್ರು ಕನ್ನಡ ಮೇಲೆ ಅಭಿಮಾನ ಇದೆ. ಅವ್ರು ತಮಿಳ್, ನನ್ನ ಮಾತೃಭಾಷೆ ತಮಿಳು. ಇವಾಗ ನಾನು ತಮಿಳ್ನಾಡು ಬಂದು ಸೆಟ್ಲ್ ಆಗ್ಬಿಟ್ಟೆ. ನನಗೆ ಇಲ್ಲಿ ತನಕ ನನಗೆ ಕನ್ನಡದ ಮೇಲೆ ಅಭಿಮಾನ ಇದೆ. ಇವಾಗ ಕೂಡ ನಾನು ಟಿವಿ ನೋಡಿದ್ರೆ ಕನ್ನಡ ಫಿಲ್ಮೇ ನೋಡೋದು. ಅಣ್ಣು ರಾಜ್ಕುಮಾರ್ ಫಿಲಿಮು, ಶಂಕರ್ನಾಗ್ ಫಿಲಿಮು, ಟೈಗರ್ ಪ್ರಭಾಕರ್ ಫಿಲಿಮು, ನಾನು ವಿಷ್ಣುವರ್ಧನ್ ಫ್ಯಾನ್, ವಿಷ್ಣುವರ್ಧನ್ ಫಿಲಿಮು, ನಮ್ಮ ಪ್ರೇಮಲೋಕ ರವಿಚಂದ್ರನ್ ಫಿಲಿಮು, ದರ್ಶನ್, ಆ ಕಾಲದಲ್ಲಿ ಕಾಶಿನಾಥ್ ಕಾಮಿಡಿ ಫಿಲಿಮು, ದ್ವಾರಕಿ ಶೋ, ದೊಡ್ಡಣ್ಣ ಕಾಮಿಡಿ, ಈ ತರ ಕೆಲವು ನಟ ಹೆಸರನ್ನ ಮರ್ತೋದೆ. ಆದ್ರೆ ಅಲ್ಲಿ ನೀವು ಒಂದೊಂದ್ಸಲ ನೀವು ಜಗಳ ನಡೆಯುವಾಗ ಅಲ್ಲಿ ತಮಿಳ್ನವ್ರನ್ನ ಬೈಯೋದು, ತಮಿಳ್ನಾಡು ಮುಖ್ಯಮಂತ್ರಿನ ಎತ್ಕೊಂಡೋಗಿ ಏನೋ ಎಣ ಎತ್ಕೊಂಡು ಹೋಗೋ ತರ ಎತ್ಕೊಂಡು ಹೋಗೋದು, ಮಾಲೆ ಹಾಕೋದು, ಚಪ್ಪಲಿ ಹಾರ ಹಾಕೋದು, ಕೆಟ್ಟ ಕೆಟ್ಟ ಮಾತು ಬೈಯೋದು, ಹೋಗೋ ಬಾರು ಅಂತ ಬೈಯೋದು. ಯಾವಾಗ ಕೊಡಗಿನಲ್ಲಿ ಕಾವೇರಿ ನೀರು ಅಂತ ಬಂತು, ಕಾವೇರಿ ನೀರು, ಅಲ್ಲಿ ಕಾವೇರಿ ತಾಯಿ ಆದಿ ಶಂಕರಾಚಾರ್ಯರು ಅವರೇ ಸೃಷ್ಟಿ ಮಾಡಿದ್ದು. ಕೊಲ್ಲೂರು ಮೂಕಾಂಬಿಗೆ ತಾಯಿಯೇ ಕಾವೇರಿ ನೀರಿಗೆ ಕಾರಣ. ಆದಿ ಶಂಕರಾಚಾರ್ಯರು ಅವರಲ್ಲಿ ಕುತ್ಕೊಂಡು ತಪಸ್ಸು ಮಾಡಿದ ಜಾಗದಲ್ಲೇ ಕಾವೇರಿ ಬಂತು, ಎಷ್ಟೋ 1000 ವರ್ಷಕ್ಕೆ ಮುಂಚೆ. ಅವಾಗಿಂದ ಈ ಕಾವೇರಿ ನೀರು ತಮಿಳುನಾಡಿಗೆ ಬರ್ತಾನೇ ಇದೆ. ಇವಾಗಿಲ್ಲ ಈ ಪ್ರಾಬ್ಲಮ್. ಇದು ಆಗ ಅಂದ್ರೆ ಏನಂತ ಕೇಳಿದ್ರೆ ಇವಾಗಲ್ಲ ಸರ್ ಈ ಪ್ರಾಬ್ಲಮ್. ಇದು ಅವಾಗ ಯಾವಾಗಲೂ ರಾಜರುಗಳೆಲ್ಲ ಇದ್ರಲ್ಲ, ಅವಾಗಿಂದ ಇದೆ. ಇಂಗ್ಲಿಷ್ನವರಿದ್ದಾಗಿಂದ ಅವಾಗ ತನಕ ಇದೆ. ಇದಕ್ಕೊಂದು ಸಾಲ್ವ್, ಇದಕ್ಕೆ ಏನಂತ ಕೇಳಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗತ್ತಾ ಅಂತ ಕೇಳಿದ್ರೆ ಇದು ಬಂದ್ಬಿಟ್ಟು ಈರುಳ್ಳಿ ತರ, ಈರುಳ್ಳಿ ಸಿಪ್ಪೆ ಎತ್ತ ಏನಿರಲ್ಲ, ಎಲ್ಲ ಸಿಪ್ಪೆನೆ ಬರ್ತಾರೆ ಈರುಳ್ಳಿ ಹತ್ರ. ಇದು ಯಾವಾಗಲೂ ಇದ್ದಿದ್ದೆ. ನಾವ್ ಇದನ್ನ ಹಿಂಗೆ ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಒಂದೊಂದು ವರ್ಷನೂ ಬರುತ್ತಿದ್ದು. ಆಮೇಲೆ ನಾವೆಷ್ಟು ನೀರು ಕೇಳ್ತೀವೋ ಅದಕ್ಕಿಂತ ಜಾಸ್ತಿ ನೀರೇ ಕಾವೇರಿ ತಾಯಿ ನಮ್ಮ ಊರಿಗೆ ಬಂದ್ಬಿಡ್ತಾರೆ. ನಾವು ನಿಮ್ಮನ್ನ ನಂಬಿದೀವ್ರಿ, ನಾವು ಕಾವೇರಿ ನೀರ್ನ ನಂಬಿದೀವಿ. ನೀವು ನೀರು ಕೊಟ್ಟರೆ ನಮಗ್ ಊಟ. ತುಂಬಾ ಮರ್ಯಾದೆ ಇದೆ ರೀ ಕನ್ನಡ ಮಣ್ಣು ಅಂದ್ರೆ ನಮ್ಗೆ ತುಂಬಾ ಮರ್ಯಾದೆ ಇದೆ ರೀ. ಕಾವೇರಿ ತಾಯಿ ನಮ್ ಎತ್ತು ತಾಯಿ ಕಾವೇರಿ ತಾಯಿ. ನಮ್ಗೆ ಹೆಂಗೆ ಮದುವೆ ಕಾಮಾಕ್ಷಮ್ಮ, ಕಾಶಿ ವಿಶಾಲಾಕ್ಷಿ ಅಮ್ಮ, ಕಾಂಜಿಪುರದಲ್ಲಿ ನಮಗಲ್ಲಿ ಎಷ್ಟೊಂದು ದೇವರುಗಳಿದೆ. ಸಮಯಪುರಂ ಅಮ್ಮ ಇದ್ದಾರೆ. ಆ ದೇವರೇ ನಮಗೆ ಕಾವೇರಿ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕು. ನನಗೆ ಅದೇ ಏನ್ ಮನ್ಸು ಕಷ್ಟ ಅಂದ್ರೆ ಈ ಲೈವ್ ಆಗ್ತಾ ಇರ್ಲಿಲ್ಲ. ನಾನು ನೋಡ್ತೀನಿ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಏನ್ ತಮಿಳ್ನಾಡು ಅಷ್ಟು ಕೆಟ್ಟ ಭಾಷೆನಲ್ಲಿ, ಎಷ್ಟು ಕೆಟ್ಟ ಭಾಷೆನಲ್ಲಿ, ಏನ್ ಎಷ್ಟು ಕೆಟ್ಟ ಭಾಷೆ. ಆ ಬೇವರ್ಸಿನ ಮಗ ವಾಟಾ ನಾಗರಾಜು ಕಮಲಾಸನ್ ನೋಡ್ಬಿಟ್ಟು ಕೊಂಗ ಅಂತಾನೆ ಅವನ ಅಮ್ಮನ್. ತಮಿಳ್ನ ಕೊಂಗ ಅಂದ್ರೆ ಏನ್ ಗೊತ್ತಾ? ತಮಿಳ್ನಲ್ಲಿ ಕಾಟ ಅಂತಾರೆ. ಕೊಂಗ ಅಂದ್ರೆ ತಮಿಳ್ನಲ್ಲಿ ಕಾಟ ಅಂತಾರೆ. ನಾವೆಲ್ಲ ಕಾಟನ ಗುಗ್ಗು ಅಂತಾರಲ್ಲ, ಗುಗ್ಗು. ಅಲ್ಲಿ ಗುಗ್ಗು ಅಂತಾರೆ. ಅಲ್ಲಿ ಗುಗ್ಗು ಅಂತ ಹೇಳ್ಬಾರ್ದು. ಹಳ್ಳಿ ಇಲ್ಲ ಅಂದ್ರೆ ನಮ್ಗೆಲ್ಲ ಯಾರು ಊಟ ಕೊಡೋದು? ಆ ರೈತರು ಬೇಸಾಯ ಮಾಡಿ ಅವ್ರು ಎತ್ಕೊಂಡೋಗಿ ಕೈ ನೆತ್ಕೊಂಡೋಗಿ ಕೆಸರಲ್ಲಿ ಹಾಕಿದ್ರೆ ನಾವು ಬಾಯಲ್ಲಿ ಮೊಸರಿಡೋದು. ಅಣ್ಣೋ ರಾಜ್ಕುಮಾರ್ ಹೇಳಿದ್ದಾರೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಗುಗ್ಗು ಅಂತಾನೆ ತಮಿಳ್ನವರಲ್ಲ, ಗುಗ್ಗು ಅಂತಾನೆ. ಅದನ್ನ ನೀವು ಮಾತ್ರ ಹೇಳ್ಬೋದು. ತಮಿಳು ನೋಡ್ಬಿಟ್ಟು ಗುಗ್ಗು ಅಂತ ನೀವು ಹೇಳ್ಬೋದು, ಕೊಂಗ ಅಂತ ನೀವು ಹೇಳ್ಬೋದು. ಆ ಡ್ರೈವರ್ಗಳು ಬರ್ತಾರೆ ಅಲ್ಲಿ ಗಾಡಿ ಓಡಿಸ್ಕೊಂಡು 70 ವಯಸ್ಸು 65 ವಯಸ್ಸು, ಅವ್ರನ್ನ ಹಾಕೊಂಡು ಹೊಡಿತೀರಾ ಕಾವೇರಿ ಇಷ್ಟು ಬರುವಾಗ? ಯಾಕಂದ್ರೆ ನಾನು ತಮಿಳ್ನವನಂತೆ. ಈ ತರ ಇರ್ಬಾರ್ದ್ರಿ, ಈ ತರ ಇರ್ಬಾರ್ದು. ಅದಕ್ಕೆ ನಾನು ಒಂದು ಹೇಳ, ಕಮಲಾಸನ್ ಮಾತಾಡಿದ್ದು ಏನು ತಪ್ಪಿಲ್ಲ. 1000 ಸಲ ಹೇಳ್ತೀನಿ. ನನ್ನ ಹೆಸರು ಗುಡಿಯಾತ್ತಂ ಕುಮರನ್. ತಮಿಳ್ನಾಡಲ್ಲಿ ನನ್ನ ಎಲ್ಲರಿಗೂ ಗೊತ್ತು. DMK ಸ್ಪೋಕ್ಸ್ ಪರ್ಸನ್ ಗುಡಿಯಾತ್ತಂ ಕುಮರನ್. ದಯವಿಟ್ಟು ನಾನು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ, ನಮ್ಮ ಅಮ್ಮ ನಮ್ಮ ಅಪ್ಪ ಕನ್ನಡಿಗರನ್ನ ಕೇಳ್ತೀನಿ. ಅದೇನೋ ಅವ್ರು ಮಾತಾಡ್ಕೊಂತಾರೆ. ತಮಿಳ್ನವ್ರನ್ನ ತುಂಬಾ ನೀವು ಡ್ಯಾಮೇಜ್ ಮಾಡೋದು, ಕೊಂಗ ಅಂತ ಹೇಳೋದು, ಗುಗ್ಗು ಅನ್ನೋದು, ಕೆಟ್ಟ ಮಾತಲ್ಲಿ ಬೈಯೋದು. ನಾನು ಯಾರನ್ನ ಬೈದಿದ್ದೀನ? ನಾನು ಬೈಯಲ್ಲ. ಆದ್ರೆ ಆ ಬೇವರ್ಸಿನ ಮಗ, ಸೂಳೆನ್ ಮಗ, ವಾಟಾಲ್ ನಗರನ್ನ ಮಾತ್ರ ಬೈತಿ. ಅವ್ನ ಯಾರ ನೋಡಿದ್ರೆ ಅವನ ಅಕ್ಕ, ಅವನ ಅಮ್ಮನ ಚಪ್ಪಳಿತ ನೋಡಿತೀನಿ ನಾನು ವಾಟಾಲ್ ನಗರನ್ನ ನೋಡಿದ್ರೆ. ಅವನೇ ಎಲ್ಲಕ್ಕೂ ಕಾರಣ. ಕನ್ನಡ ವೇದಿಕೆ ದರ್ಶನ ಕೂಡ ಸ್ವಲ್ಪ ಡೀಸೆಂಟ್ ಆಗಿರ್ತಾರೆ. ಎಷ್ಟೋ ಕನ್ನಡ ಅಸೋಸಿಯೇಷನ್ಸ್ ಅಲ್ಲಿ ಇದೆ, ಇಲ್ಲ ಡೀಸೆಂಟ್ ಆಗಿರ್ತಾರೆ.
ಸ್ವಲ್ಪ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ ನೋಡ್ತಾರೆ ಕನ್ನಡ ವೇದಿಕೆ ರಕ್ಷಕರೇ ಮತ್ತೆ ಇನ್ನಿರೋ ರಾಜಕೀಯ ಪಾರ್ಟಿಗಳೆಲ್ಲ ಕೂಡ ಸ್ವಲ್ಪ ಸಾಲ್ವ್ ಮಾಡ್ಕೊಂಡು ಹೋಗೋಣ ಏನಕ್ಕೆ ಜಗಳ ಅಂತ. ಆದ್ರೆ ಈ ಬೇವರ್ಸ್ ಮಗ ಅದ ನೋಡಿ ಅವನು ಯಾವಾಗ ನೆಗದ್ ಬಿದ್ದು ಸಾಯ್ತಾನೋ ಆಟ ನಾಗರಾಜು, ಆವತ್ತೇ ಕನ್ನಡ ಮಣ್ಣಿಗೆ ಒಳ್ಳೇದು ಬರೋದು, ಒಳ್ಳೆ ಕಾಲ ಆವತ್ತೇ ತಮಿಳ್ನವ್ರಿಗೂ ಕನ್ನಡದವ್ರು ನಾವು ಒಗ್ಗಟ್ಟಾಗಿರ್ಬೋದು. ಆದ್ರೆ ಆ ನನ್ನ ಮಗ ಸಾಯ್ಬೇಕು, ಆ ಭಗವಂತ ಕರ್ಕೋಬೇಕು ಅವನ್ನ. ಎಲ್ಲದಕ್ಕೂ ಅವನೇ ಮೈನ್ ರೀಸನ್. ತಮಿಳ್ ಪಿಕ್ಚರ್ ಓಡಕ್ ಬಿಡಲ್ಲ ಅಂತಾನೆ, ತಮಿಳ್ ಪಿಕ್ಚರ್ನ ಓಡಕ್ ಬಿಡಲ್ಲ ಅಂತಾನೆ, ಇಲ್ಲಿ ತಮಿಳ್ನವ್ರು ಇರ್ಕೂಡ್ದು ಅಂತಾನೆ. ನೀವ್ ಯಾಕೆ ಕನ್ನಡ ಆಕ್ಟರ್ಸ್ ತಮಿಳ್ನಲ್ಲಿ ಯಾಕೆ ಮಾಡ್ತೀರ ಅಂತ ಕೇಳ್ತಾನೆ. ಯಾಕೆ ಆಕ್ಟ್ ಮಾಡಿದ್ರೆ ಏನು, ಅದು ಒಂದು ಎಂಟರ್ಟೈನ್ಮೆಂಟ್ ರೀ, ಅದು ಅವ್ರಿಗೆ ಬಿಸ್ನೆಸ್, ಅವ್ರ ಎಂಟರ್ಟೈನ್ಮೆಂಟ್. ಎಷ್ಟೋ ಪ್ರಕಾಶ್ ರಾಜ್ ಇದ್ದಾರೆ, ಅವರು ಆಕ್ಚುಲಿ ಅವ್ರು ಆ ಕಡೆ ಚಿಕ್ಕಮಂಗ್ಳೂರು ಆ ಕಡೆ ಮಲ್ನಾಡ್ ಸೈಡ್ ಅವರೇ ಅವ್ರು ಕನ್ನಡಿಗಾನೆ. ಅವ್ರು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ, ಎಲ್ಲ ಲ್ಯಾಂಗ್ವೇಜ್ ತಮಿಳ್ನಲ್ಲಿ ಮಾಡ್ತಾರೆ, ಕನ್ನಡದಲ್ಲಿ ಮಾಡ್ತಾರೆ, ಹಿಂದಿನಲ್ಲಿ ಮಾಡ್ತಾರೆ, ತೆಲುಗಲ್ಲಿ ಮಾಡ್ತಾರೆ. ಅವ್ರು ನ್ಯಾಷನಲ್ ಆಕ್ಟರ್. ಅವರು ಯಾರು ಹೆಮ್ಮೆ ಅದು, ಒಂದು ಕನ್ನಡಿಗ ಇಷ್ಟೊಂದು ಭಾಷೆನಲ್ಲಿ ಚಲನಚಿತ್ರದಲ್ಲಿ ಆಕ್ಟ್ ಮಾಡ್ತಾರೆ ಅಂದ್ರೆ ಅದು ನಮ್ಮ ಕನ್ನಡಕ್ಕೆ ಹೆಮ್ಮೆ. ಅದು ಶಿವರಾಜ್ ಕುಮಾರ್ ಕೂಡ ಸೂಪರ್ ಸ್ಟಾರ್ ರಜನಿಕಾಂತ್ ಫಿಲಿಂ ನಲ್ಲಿ ಆಕ್ಟ್ ಮಾಡಿದ್ರು, ಒಳ್ಳೆ ಹೆಸರು ತಗೊಂಡ್ರು. ಏನೋ ಪಾಕಿಸ್ತಾನ ಅವ್ರು ನೋಡತಾರ ನೋಡ್ತೀರಾ ತಮಿಳ್ನವ್ರನ್ನ, ನೀವು ಏನೋ ಪಾಕಿಸ್ತಾನ ಅವ್ರು ನೋಡತಾರ ನೋಡ್ತೀರಾ ತಮಿಳ್ನವ್ರನ್ನ ನೋಡ್ಬಿಟ್ರೆ. ನೈವೇಲಿ ಲಿಗ್ನೈಟ್, ಆ ಲಿಗ್ನೈಟ್ ನ ನೈವೇಲಿ ಲಿಗ್ನೈಟ್ ಆ ಸ್ಕೀಮ್ ನ ತಂದಿದೆ ಯಾರು ಅಂತ ಕೇಳಿದ್ರೆ ನಮ್ಮ ಡಾಕ್ಟರ್ ಕಲಿಂಗರ್, ನಮ್ಮ ಅಧ್ಯಕ್ಷರು ಕಲಿಂಗರ್ ಇದ್ದಾರೆ. ಅಲ್ಲಿಂದನೇ ಕರೆಂಟ್ ಬರ್ತಾ ಇದೆ ಕರ್ನಾಟಕ ಬ್ಯಾಂಗ್ಳೂರ್ಗೆ. ಬರ್ಲಿ, ನೀರು ಬಿಡಲ್ಲ ಅಂತ ಎಷ್ಟೋ ಗಲಾಟೆ ಆಗತ್ತೆ. ಯಾವಾಗಾದ್ರೂ ಅಲ್ಲಿ ಕರೆಂಟ್ ಕಟ್ ಮಾಡಿದೀವ ತಮಿಳ್ನಾಡಲ್ಲಿ? ಅದು ಬೇರೆ ಇದು ಬೇರೆ. ನಮಗೆ ಕನ್ನಡಿಗರು ಬೇಕು, ನಮಗೆ ಕರ್ನಾಟಕ ಸಹಾಯ ಬೇಕು. ನಮಗೆ ಗುಡಿಯಾತಂ, ಬೇಲೂರು, ಈ ಕಡೆ ಚೆನ್ನೈ, ನಮಗೆ ಬರೋ ತರಕಾರಿ ಎಲ್ಲ ಮುಲ್ಬಾಗ್ ತರಕಾರಿನೇ. ನಮಗೆ ಬರೋದೆಲ್ಲ ಮುಲ್ಬಾಗ್ ತರಕಾರಿನೇ. ಹಣ್ಣುಗಳು ಬರೋದೆಲ್ಲ ಮುಲ್ಬಾಗಿಂದ, ಮೆಜೆಸ್ಟಿಕ್ ಇಂದ. ಹೂ ನಮ್ಮ ಊರಲ್ಲಿ ಜಾತ್ರೆ ನಡೆದ್ರೆ ನಾವು ಚೆನ್ನೈಗೆ ಹೋಗಲ್ಲ ಹೂ ತರೋದಿಕ್ಕೆ, ಮೆಜೆಸ್ಟಿಕ್ ಬರ್ತೀವಿ, ಕ್ಯಾರ್ ಮಾರ್ಕೆಟ್ ಬರ್ತೀವಿ ಹೂ ತಗೊಂಡೋಗೋದಿಕ್ಕೆ. ಮದುವೆ ಅಂದ್ರೆ ಒಳ್ಳೆ ಪರ್ಚೇಸ್ ಮಾಡ್ಬೇಕಂದ್ರೆ ಬ್ಯಾಂಗ್ಳೂರ್ಗೆ ಬರೋದು. ವೀಕ್ ಡೇಸ್ ಏನೋ ಬರ್ತೀವಿ ಅಂದ್ರೆ ಬೆಂಗಳೂರಿಗೆ ಬರೋದು. ನಮ್ಮ ಕಡೆ ಹುಡುಗರು ಎಲ್ಲಾರು ಅಷ್ಟೇ. ನಮ್ಗೆ ಒಂದು ಎಂಟರ್ಟೈನ್ಮೆಂಟ್, ನಮಗೆ ಸಿಂಗಪೂರ್ ತರ ಬ್ಯಾಂಗ್ಳೂರ್. ನಮಗೆ ನಾವು ಚೆನ್ನೈ ಕೂಡ ಹೋಗೋದಿಲ್ಲ, ಬ್ಯಾಂಗ್ಳೂರ್ಗೆ ಬರೋದು. ಏನೋ ಬ್ಯಾಂಗ್ಳೂರ್ ಇಲ್ಲ ಅಂದ್ರೆ ನಾವಿಲ್ಲ, ಕರ್ನಾಟಕ ಇಲ್ಲ ಅಂದ್ರೆ ನಾವಿಲ್ಲ, ಕರ್ನಾಟಕ ಇಲ್ಲ ಅಂದ್ರೆ ನಾವೆಲ್ಲಿ? ನೀವು ಕೊಡೋ ನೀರೇ ನಮಗೆ ಜೀವಾಧಾರ, ನಮಗೆ ಹೊಟ್ಟೆಗೆ ಅನ್ನ. ಆ ನೀರಲ್ಲಿ ವ್ಯವಸಾಯ ಮಾಡಿ ಅಕ್ಕಿ ಬೆಳೆಸ್ತೀವಿ, ಅದೇ ಪ್ರಪಂಚ ಫುಲ್ ಹೋಗುತ್ತೆ. ತಂಜಾವೂರು, ನಾಗೈ, ತಿರುವಾರೂರು, ಕಡಲೂರು, ಅಲ್ಲಿ ಮಾಡೋ ವ್ಯವಸಾಯ. ಕಾವೇರಿ ನೀರ್ನ ನಂಬಿ ನಾವಿದೀವಿ ರೀ. ಕಾವೇರಿ ನೀರ್ ಇಲ್ಲ ಅಂದ್ರೆ ನಾವ್ ಏನ್ರಿ ಆಗೋದು? ನೀವು ನಮಗೆ ದೇವ್ರಿ, ಕನ್ನಡಿಗರು ನಮಗೆ ದೇವ್ರಿ. ಕನ್ನಡ ವ್ಯವಸಾಯ ರೈತರು ನಮಗೆ ದೇವ್ರಿ. ನೀವು ಅಲ್ಲಿರೋ ಕನ್ನಡ ವೇದಿಕೆ ರಚನೆ, ಆ ಬೋಳಿನ ಮಗ ವಾಟಾಳ್ ನಾಗರಾಜ್ ಇಲ್ಲ, ಇನ್ನೂ ಇರೋ ಕನ್ನಡ ಅಸೋಸಿಯೇಷನ್ಸ್, ನೀವೆಲ್ಲ ನಮಗೆ ದೇವ್ರಿ. ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಅಷ್ಟೇ. ಇದು ಹೆಂಗೆ ರೀಚ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬೆಂಗಳೂರು ತನಕ. ಇದು ಹೆಂಗೆ ರೀಚ್ ಮಾಡೋದಂತ ನನಗೆ ಗೊತ್ತಿಲ್ಲ. ಯಾರಾದ್ರೂ ಬೆಂಗಳೂರಿನವ್ರು ಇದ್ರೆ ನಾನು ಮಾತಾಡೋದು ಕೇಳಿಸ್ತಾ ಇದ್ರೆ ಇದನ್ನ ಶೇರ್ ಮಾಡಿ. ಕಮಲ್ ಹಾಸನ್ ಮಾತಾಡಿದ್ದು ಕರೆಕ್ಟು, ಅದರಲ್ಲಿ ಮಾತ್ರ ನಾನು ವಾಪಸ್ ತಗೊಳ್ಳೋದಿಲ್ಲ. ಗುಡಿಯಾತಂ ಕುಮರನ್ ನಾನು ವಾಪಸ್ ತಗೊಳ್ಳೋದಿಲ್ಲ. ಪದ್ಮಶ್ರೀ ಕಮಲ್ ಹಾಸನ್ ಅವರು ಮಾತಾಡಿದ್ದು ಕರೆಕ್ಟೇ. ಇದಕ್ಕೆ ಇದು ಇತಿಹಾಸ, ಚರಿತ್ರೆ ಇದೆ ತಮಿಳ್ಗೆ. 40,000 60,000 ವರ್ಷ ಚರಿತ್ರೆ ಇದೆ. ಎಷ್ಟು ಹೆಮ್ಮೆ ತಮಿಳು ಅಂತ ಹೇಳ್ಕೊಡೋದಿಕ್ಕೆ. ಅಷ್ಟೇ ಹೆಮ್ಮೆ ಪಡ್ತೀನಿ. ನಾನು ಕರ್ನಾಟಕದಲ್ಲಿ ಹುಟ್ಟಿದೆ, ನಾನಲ್ಲಿ ಕನ್ನಡ ಓದ್ದೆ, ನಾನು ಮೊದಲು ಕನ್ನಡದಲ್ಲಿ ಅಂತ ಅಕ್ಷರ ಬರೆದಿದ್ದೀನಿ, ಕನ್ನಡ ತಾಯಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗೂ ಅಷ್ಟು ಹೆಮ್ಮೆ ಇದೆ. ಆದ್ರೆ ಅಲ್ಲಿರೋರು ನೀವು ತಮಿಳು ನೋಡಿ ಕೊಂಗ ಅಂತಿರಲ್ಲ. ನಾನು ಆ ಬೋಳಿ ನನ್ನ ಮಗ, ಸೂಳಿನ ಮಗ, ಅವನ ಚಪ್ಪಲಿ ನೋಡಿದ್ದೀನಿ, ನಾವು ವಾಟಾಳ್ ನಾಗರಾಜ್ ನಮ್ಮನ್ನ ನೋಡಿ ಕೊಂಗ ಅಂತಾನೆ. ನನಗೆ ಅವನ ಮೇಲೆ ಮಾತ್ರ ಕೋಪ. ಅವನು ಒಳ್ಳೆಯವನಲ್ಲ ರೀ, ಏನೋ ಅವನೇನೋ ಮಾತಾಡ್ತಾನೆ ಅಂತ ನೀವು ಅವನು ಸಪೋರ್ಟ್ ಮಾಡ್ತೀರಾ? ಸರಿ, ಈ ಸ್ಟೇಟ್ ಕರ್ನಾಟಕ ಸ್ಟೇಟ್ ತಮಿಳ್ನಾಡಿಗೆ ಬರ್ದೇ ಇದ್ರೆ ಮುಗಿದೋಯ್ತಾ? ನಾವು ತಮಿಳ್ನಾಡು ಒಳಗೆ ಎಂಟರ್ ಆಗಲ್ಲ ಅಂತ ಹೇಳಕ್ಕಾಗತ್ತಾ? ನಾವ್ ಹೇಳಕ್ಕಾಗಲ್ಲ. ನಾವು ಕರ್ನಾಟಕ ಒಳಗೆ ಬರೋದೇ ಇಲ್ಲ, ನಮಗೆ ಕರ್ನಾಟಕ ಸಹಾಯ ಬೇಡ ಅಂತ. ನಮಗಿರೋದೇ ಕಾವೇರಿ ನೀರು. ನೀವು ಬೇಕಾದ್ರೆ ತಿರುಚಿ ಹಂಗಂಗೆ ಕೂಡ ಬಿಟ್ಬಿಡ್ಬೋದು. ಎಷ್ಟೋ 1,000 ಕೋಟಿ ಖರ್ಚು ಮಾಡಲಿರೋ ಡೆಪ್ಯೂಟಿ ಸಿಎಂ ಅಣ್ಣವರು DK ಶಿವಕುಮಾರ್, ಆ ಮಿನಿಸ್ಟರ್ ಅವರು ನೀರ್ನ ಏನಾದ್ರು ಕೆನಾಲ್ಸ್ ಕಟ್ಟಿ, ಡ್ಯಾಮ್ ಕಟ್ಟಿ ತಿರುಗ್ಬಿಡ್ಬೋದು ನೀರು. ನಾವೇನಾಗೋದು? ನಾವ್ ಹೇಳಕ್ಕಾಗಲ್ಲ ನಮ್ಗೆ ಕರ್ನಾಟಕ
ಸಹಾಯ ಬೇಡ, ನಮಗೆ ಕರ್ನಾಟಕ ಬೇಡ ಅಂತ ನಾವು ಹೇಳಕ್ಕೆ ಆಗಲ್ಲ. ನಾವು ಬಾಳ್ಬೇಕು, ಅನ್ನ ತಿನ್ಬೇಕು ಅಂದ್ರೆ ನಮಗೆ ಕರ್ನಾಟಕ ಬೇಕು, ಕಾವೇರಿ ನೀರು ಬೇಕು. ನೀವು ಹತ್ರ ಹೇಳಕ್ಕಾಗತ್ತಾ? ನಾವು ತಮಿಳ್ನಾಡೇ ನಮ್ಗೆ ಬೇಕಾಗಿಲ್ಲ, ನಾವು ತಮಿಳ್ನಾಡು ಕಡೆನೇ ನಾವು ಬರೋದಿಲ್ಲ ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ನಮಗೆ ನೀವು ಬೇಕು, ನಮಗೆ ನೀವು ಬೇಕು. ಅದೇ ಹೇಳಿದೆ, ಒಡ ಹುಟ್ಟಿದ್ದ ಅಣ್ಣ ತಮ್ಮ ತರ ಸರ್. ವಿ ಆರ್ ಟ್ವಿನ್ ಬ್ರದರ್ಸ್, ಟ್ವಿನ್ ಸಿಸ್ಟರ್ಸ್ ಸರ್. ಒಡ ಹುಟ್ಟಿದ್ದು ಅಂದ್ರೆ ಟ್ವಿನ್ ಬ್ರದರ್ಸ್. ಅದನ್ನ ಮಾತ್ರ ಸ್ವಲ್ಪ ನೋಡಿ. ಅದನ್ನ ಮಾತ್ರ ಸ್ವಲ್ಪ ನೀವು ನೋಡ್ಬೇಕು ಸರ್. ಎಷ್ಟು ಮಾತಾಡಿದ್ರೆ ಏನಿದೆ, ಏನೋ ಒಂದು ಮನ್ಸು. ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಎಷ್ಟೆಷ್ಟು ಕೆಟ್ಟ ಕೆಟ್ಟ ಮಾತು, ಎಷ್ಟು ಕೆಟ್ಟ ಕೆಟ್ಟ ಮಾತಲ್ಲಿ ಮಾತಾಡ್ತೀರಾ, ಎಷ್ಟೆಷ್ಟು ಕೆಟ್ಟ ಕೆಟ್ಟ ಮಾತು ಮಾತಾಡ್ತೀರಾ. ಬೋಳಿ ನನ್ನ ಮಕ್ಕಳು ಅನ್ನೋದು, ಸೂಳೆ ನನ್ನ ಮಕ್ಕಳು ಅನ್ನೋದು, ಬೇವರ್ಸಿಗಳು ಅನ್ನೋದು, ಕೊಂಗ ಅನ್ನೋದು, ಹಳ್ಳಿ ಗುಗ್ಗು ಅನ್ನೋದು, ಕೊಚ್ಚಾಕ್ಬಿಡ್ತೀವಿ. ತಮಿಳ್ನಾಡು ಒಳಗೆ, ಕರ್ನಾಟಕ ಒಳಗೆ ತಮಿಳ್ನಾಡು ಗಾಡಿ ಹೆಂಗ್ ಬಂದ್ಬಿಡತ್ತೆ ನೋಡ್ತೀವಿ. ಅಂದ್ರೆ ತಮಿಳ್ ಫಿಲಿಮ್ ಹೆಂಗ್ ರಿಲೀಸ್ ಆಗ್ಬಿಡತ್ತೆ, ಕೊಂಗರು ಹೊಡೆದೋಡಿಸ್ತೀವಿ ತಮಿಳ್ನಾಡು ಅನ್ನೋದು. ಈ ತರ ಎಲ್ಲ ಮಾತಾಡೋದು, ಈ ತರ ಮಾತಾಡೋದು. ಅವ್ರ ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೌಡ ಅವ್ರನ್ನ ನಾವೇನು ಹೇಳಿ, ನಮ್ಮ ಅಲಯನ್ಸ್ ಪಾರ್ಟಿನವರು ಇದ್ರು. ಅವ್ರು ಅಲ್ಲಿ ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಅನ್ನುವಾಗ ಕನ್ನಡಿಗರು ಹಂಗೆ ಅವ್ರು ಅವ್ರು ಹೆಂಗಿರ್ತಾರೋ ಅವ್ರು ಹಂಗಿರ್ಬೇಕು, ಅವ್ರು ಹೇಳೋದ್ರನ್ನೇ ಕೇಳಬೇಕು. ಅವ್ರು ನಮಗೆ ಸಪೋರ್ಟ್ ಮಾಡಕ್ ಆಗಲ್ಲ. ಆನರಬಲ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಗೌಡರು ನಮಗೆ ಸಪೋರ್ಟ್ ಮಾಡಕ್ ಆಗಲ್ಲ. ಏನಕ್ಕಂದ್ರೆ ಅಲ್ಲಿ ಪವರ್ ಎಲ್ಲ ಕನ್ನಡ ಅಸೋಸಿಯೇಷನ್ಸೇ. ಅದೇ ತರ ಡೆಪ್ಟಿ ಸಿಎಂ ಅನ್ನೋರು ಡಿ ಕೆ ಶಿವಕುಮಾರ್ ತುಂಬಾ ಒಳ್ಳೆ ಮನುಷ್ಯ, ಅವ್ರು ನಮಗೆ ಸಪೋರ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅಲ್ಲಿ ನೀವ್ ಹೇಳೋ ತರ ಕೇಳಬೇಕು. ಅವ್ರು ನಮಗೆ ಸಪೋರ್ಟ್ ಮಾಡ್ಬಿಟ್ರೆ, ಓ ತಮಿಳಿಗೆ ಸಪೋರ್ಟ್ ಮಾಡ್ತೀಯಾ, ನೀ ಕನ್ನಡಿಗ ಇಲ್ಲ ಹಂಗೆ ಎತ್ಕೊಂತೀನಿ. ಇವಾಗ ಶಿವರಾಜ್ ಕುಮಾರ್ ಹತ್ರ ಅವ್ರ ಬಗ್ಗೆ ಮಾತಾಡಲ್ಲ 2 ದಿವಸ. ಅವ್ರ ಪಾಪ ಏನೋ ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರು ಇರೋ ಸ್ಟೇಜ್ಗೆ ಅವ್ರು ಹಂಗೆ ಕೊಡಬೇಕು, ಅವ್ರು ಹಂಗೆ ಮಾತಾಡ್ಬೇಕು. ಅವ್ರು ಮಾತಾಡಿದ ತಪ್ಪಿಲ್ಲ, ಏನ್ ಮಾಡಕ್ಕಾಗತ್ತೆ. ಅವ್ರ ಅಣ್ಣವ್ರ ಮಗ ಕನ್ನಡ ಅಂತ ಹೇಳಿದ ತಕ್ಷಣ ಜ್ಞಾಪಕ ಬರೋದು ಅನ್ನೋ ರಾಜ್ಕುಮಾರ್. ಆ ಕನ್ನಡ ಸರ್, ವರ್ಷ ರಾಜ್ಯೋತ್ಸವ ನಾನು ಕನ್ನಡ ಬಾವುಟ ಹಾರಿಸ್ತೀನಿ ಸರ್. ಇವಾಗ್ಲೂ ನನ್ನ ಮನೆಯಲ್ಲಿ ತಮಿಳ್ನಾಡಲ್ಲಿ ಕಟ್ತೀನಿ, ಗೊತ್ತಾ ನಿಮಗೆ. ಕರ್ನಾಟಕದಲ್ಲಿ ಹುಟ್ಟಿದ್ದು, ಅಲ್ಲಿ ಮಾಡ್ತಾ ಇದ್ದೆ ಕನ್ನಡ ರಾಜ್ಯೋತ್ಸವ. ಬೇಂದ್ರನಗರ ಬನಶಂಕರಿಯಲ್ಲಿ ಇದ್ದೆ ನಾನು, ಕದ್ರೇನಹಳ್ಳಿ ಅಲ್ಲಿದ್ದೆ. ಈಗಲೂ ನನ್ನ ಹತ್ರ ಆವಾಗ ಬೆಂಗಳೂರು ಬರ್ತಾ ಇರ್ತೀನಿ. ಬರುವಾಗೆಲ್ಲ ನಾನು ಬ್ಯಾಂಗ್ಳೂರ್ ಒಳಗೆಲ್ಲ ಟೂರ್ ಬಂದ್ರೆ ನನ್ನ ಗಾಡಿಯಲ್ಲಿ DMK ಫ್ಲಾಗ್ ಇರುತ್ತೆ, ಜೊತೆಗೆ ಈ ಫ್ಲಾಗ್ ಕಟ್ತೀನಿ, ಕನ್ನಡ ರಾಜ್ಯೋತ್ಸವ ಫ್ಲಾಗ್. ಯಾರಿಗೂ ನೋಡಿ ಭಯ ಪಟ್ಕೊಂಡಲ್ಲ. ನಮಗೊಂದು ಅಭಿಮಾನ, ಕನ್ನಡ ಮೇಲೆ ಒಂದು ಅಭಿಮಾನ ನನಗೆ. ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣ, ಇವ್ರ ಚರಿತ್ರೆ ಎಲ್ಲ ನನಗೆ ಗೊತ್ತು, ಓದಿದ್ದೀನಿ. ಕನ್ನಡ ಮರ್ತೋಗ್ಬಾರ್ದು ಅಂತ ಅವಾಗ ನೆಟ್ಟಲ್ಲಿ ಕನ್ನಡ ಪೇಪರ್ ಎಲ್ಲ ನೋಡೋದು ನಾನು. ಬ್ಯಾಂಗ್ಳೂರ್ ಬಂದ್ಬಿಟ್ರೆ ಹಳೆ ಪೇಪರ್ ಎಲ್ಲ ತಗೊಂಡ್ಬರ್ತೀನಿ, ಕನ್ನಡ ಪೇಪರ್ ಎಲ್ಲ ಓದೋದಿಕ್ಕೆ. ಯಾಕಂದ್ರೆ 10ನೇ ಕ್ಲಾಸ್ ಕನ್ನಡ ಒಂದು ಲ್ಯಾಂಗ್ವೇಜ್ ಓದಿದ್ದೀನಿ. ಅದಕ್ಕೆ ದಯವಿಟ್ಟು ಈ ತರ ಬಂದು ತಮಿಳ್ನಾಡು ತುಂಬಾ ಕೊಚ್ಚೆ ತರ ಮಾತಾಡೋದು. ಆ ಸೂಳೆ ನನ್ನ ಮಗ ಅದನ್ನಲ್ಲ, ವಾಟ ನಗರಾಜ, ಅವನ ಅಕ್ಕನ್ ಕೊಂಗ ಅಂತ ಅಂತಾರೆ. ಅವ್ನು ನಮ್ಮನ್ನ ಬೇವರ್ಸಿನ ಮಗ ಕೊಂಗ ಅಂತಾನೆ. ಅವನು ರಕ್ತ ವಾಂತಿ, ರಕ್ತ ಬೇರಿ ಬಿದ್ದು ಸಾಯ್ತಾನ ಅವನ. ನಮ್ಮನ್ನ ನೋಡಿ ಕೊಂಗ ಅಂತ ತಮಿಳ್ನವ್ರನ್ನ ನೋಡ್ಬಿಟ್ಟು. ಅದಕ್ಕೆ ಏನೋ ಮಾತಾಡಬೇಕು, ಮಾತಾಡಿದ್ದೀನಿ. ಕಮಲ್ ಹಾಸನ್ ಅವ್ರು ಹೇಳಿದ್ದು ಯಾವ ತಪ್ಪು ಇಲ್ಲ ಸರ್. ಮತ್ತೆ ಹೇಳ್ತೀನಿ, ಅಕ್ಕ ತಂಗಿಂದರೆ, ಅಣ್ಣ ತಮ್ಮಿಂದರೆ, ಕಮಲ್ ಹಾಸನ್ ಹೇಳಿದ್ದು ತಪ್ಪಿಲ್ಲ. ತಮಿಳಿಂದ ಹುಟ್ಟಿದ್ದೇ ಕನ್ನಡ, ಕನ್ನಡ ಒಂದು ಚರಿತ್ರ ಭಾಷೆ. ಕನ್ನಡಗೆ ಚರಿತ್ರ ಇದೆ. ತಮಿಳು 40,000-50,000 ವರ್ಷ ಮುಂಚೆ ಇದ್ದಿರ್ಬೋದು. ಸೀನಿಯರ್ ತಮಿಳ್, ಜೂನಿಯರ್ ಕನ್ನಡವಾಗಿದ್ರೆ ಕೂಡ ಕನ್ನಡಕ್ಕೂ ಚರಿತ್ರ ಇದೆ. ತಮಿಳಿಗೆ ಎಷ್ಟು ಚರಿತ್ರ ಮರ್ಯಾದೆ ಇದೆ, ಅಷ್ಟೇ ಮರ್ಯಾದೆ ಕನ್ನಡಗಿದೆ. ತೆಲುಗುಗೂ ಅಷ್ಟೇ ಮರ್ಯಾದೆ ಇದೆ, ಅಷ್ಟೇ ಮರ್ಯಾದೆ ಮಲಯಾಳಂಗಿದೆ, ಅಷ್ಟೇ ಮರ್ಯಾದೆ ತುಳುಗಿದೆ. ನಾವೆಲ್ಲ ವಿ ಆರ್ ದ್ರಾವಿಡಿಯನ್ಸ್. ತಮಿಳ್, ತೆಲುಗು, ಕನ್ನಡ, ಮಲಯಾಳಂ, ತುಳು, ದಿಸ್ 5 ಲ್ಯಾಂಗ್ವೇಜಸ್ ಆರ್ ದ ದ್ರಾವಿಡಿಯನ್ ಲ್ಯಾಂಗ್ವೇಜಸ್. ನಾವೆಲ್ಲ ದ್ರಾವಿಡಗಳು, ವಿ ಆರ್ ದ್ರಾವಿಡಿಯನ್ಸ್. ನಮಗೆ ನಮ್ಮ ಮಾತೃಭಾಷೆ ಬೇಕು. ತಮಿಳುನಾಡು ಅಂದ್ರೆ ತಮಿಳು, ಕರ್ನಾಟಕ ಅಂದ್ರೆ ಕನ್ನಡ, ಆಂಧ್ರ ಅಂದ್ರೆ ತೆಲುಗು, ತೆಲಂಗಾಣ ಅಂದ್ರೆ ತೆಲುಗು, ಆ ಕಡೆ ತುಳು, ಈ ಕಡೆ ಕೇರಳ ಅಂದ್ರೆ ಮಲಯಾಳಂ. ನಮಗೆ ಹಿಂದಿ ಬೇಡ ಅಂತ ಹೇಳ್ತೀವಿ, ಅದೇ ನೀವೇ ಹೇಳಿದ್ದೀರಾ ಅವತ್ತು. ರೆಸ್ಪೆಕ್ಟೆಡ್ ಹಾನರಬಲ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಹೇಳಿದ್ರು, ಹೆಂಗೆ ತಮಿಳುನಾಡಲ್ಲಿ ಅವರು ಹಿಂದಿನ ಅಪೋಸ್ ಮಾಡ್ತಾರೋ ಆ ತರ ನಾವು ಹಿಂದಿನ ಅಪೋಸ್ ಮಾಡ್ತೀವಿ. ನಮಗೆ ಕನ್ನಡನೇ ನಮಗಿಲ್ಲಿ ಬೇಕು. ಏರ್ಪೋರ್ಟ್ ನಲ್ಲಿ ಯಾವನೋ ಒಬ್ಬ ಹಿಂದಿ ಮಾತಾಡ್ದ,
ಅಲ್ಲಿರೋ ಕನ್ನಡಿಗರೆಲ್ಲ ಹೋಗಿ ಗಲಾಟೆ ಮಾಡಿದ್ರು. ಕನ್ನಡ ಕಲ್ತ್ಕೊಳ್ಳೋ, ಕರ್ನಾಟಕಕ್ಕೆ ಬಂದೇ ಅಲ್ಲ, ಕರ್ನಾಟಕದಲ್ಲಿ ಬಂದು ಕರ್ನಾಟಕದಲ್ಲಿ ಕೆಲಸ ಮಾಡೋ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅದು ಏರ್ ಫೋರ್ಸ್ ಆಗಿರ್ಬೋದು, ಎಲ್ಲೇ ಇದ್ರು ಕೂಡ ಕರ್ನಾಟಕಕ್ಕೆ ಬಂದಿದ್ರೆ ಕನ್ನಡ ಕಲ್ತ್ಕೊಳ್ಳೋ, ಕನ್ನಡ ಕಲ್ತ್ಕೊಂಡು ಕನ್ನಡದಲ್ಲಿ ಮಾತಾಡೋ, ಇಲ್ಲಾಂದ್ರೆ ಹೋಗೋ ನಿನ್ ಊರಿಗೆ ಅಂತ ಒಂದು ಗಲಾಟೆ ಮಾಡಿದ್ರು. ಸೂಪರ್, ಹಂಗೆ ಇರ್ಬೇಕು. ಕಲ್ತ್ಕೋ, ಕನ್ನಡ ಕಲ್ತ್ಕೋ. ಒಂದು ಫಿಲಿಂ ಪುನೀತ್ ರಾಜ್ಕುಮಾರ್ ನಾನು ನೋಡಿದೆ, ಯಾವ್ದೋ ಒಂದು ಕನ್ನಡ ಕಲ್ತ್ಕೊಳ್ಳೋ, ಕನ್ನಡ ಕಲ್ತ್ಕೊಂಡು ಒಳಗ್ ಬಾರ ಅಂತಾರೆ ನಮ್ಮ ಪವರ್ ಸರ್ ಪುನೀತ್ ರಾಜ್ಕುಮಾರ್ ಫ್ಯಾನ್ ನಾನು. ಕನ್ನಡ ಕಲ್ತ್ಕೋಬೇಕು, ಕರ್ನಾಟಕಕ್ಕೆ ಬಂದ್ರೆ ಕನ್ನಡ ಕಲ್ತ್ಕೋ. ಅವನು ಹಿಂದಿ, ಅವನು ಬಂದು ಇಲ್ಲಿ ಕೆಲಸ ಮಾಡ್ತಾನೆ. ನಮ್ಮ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕೆಲಸ ಇಲ್ಲ, ನಮ್ಮ ತಮಿಳ್ನವ್ರಿಗೆ ತಮಿಳ್ನಾಡಲ್ಲಿ ಕೆಲಸ ಇಲ್ಲ, ಆಂಧ್ರನಲ್ಲಿ ತೆಲುಗಿನವ್ರಿಗೆ ಕೆಲಸ ಇಲ್ಲ, ಕೇರಳನಲ್ಲಿ ಮಲಯಾಳದವ್ರಿಗೆ ಕೆಲಸ ಇಲ್ಲ, ನಾರ್ತ್ ಇಂಡಿಯನ್ಸ್ ಫುಲ್ಲ ಬರ್ತಾನೆ. ಅವನು ಬಂದು ಹಿಂದಿನಲ್ಲಿ ಮಾತಾಡ್ತಾನೆ. ಅವನಿಗಾಗ ನಾವು ಹಿಂದಿ ಕಲ್ತ್ಕೋಬೇಕಾ? ಅವ್ನು ನಮ್ಮ ಭಾಷೆ ಅವ್ನು ಕಲ್ತ್ಕೊಳ್ಳಿ. ಎಲ್ಲರೂ ಅವರ ಭಾಷೆ ಮೇಲೆ ಮರ್ಯಾದೆ, ಆತರ ನಮ್ಮ ಭಾಷೆ ಮೇಲೆ ನಮಗೆ ಮರ್ಯಾದೆ ಇರಬೇಕು, ತಮಿಳ್ ಮೇಲೆ. ಆದ್ರೆ ನೀವೇನ್ ಮಾತಾಡ್ತೀರಾ? ಎಲ್ಲರೂ ಹೇಳ್ತಿಲ್ಲ, ಕೆಲವರು. ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ನಾನು ಮಾತಾಡಿದ್ದು. ಮತ್ತೆ ಹೇಳ್ತೀನಿ, ಕಮಲ್ ಹಾಸನ್, ವಿ ಸಪೋರ್ಟ್ ಕಮಲ್ ಹಾಸನ್. ಕಮಲ್ ಹಾಸನ್ ಹೇಳಿದ್ದು ಕರೆಕ್ಟೇ. ಈ ಜಗತ್ತಲ್ಲಿ, ಇನ್ ದಿಸ್ ಗ್ಲೋಬ್, ಇನ್ ದಿಸ್ ಅರ್ತ್, ಎ ಸೀನಿಯರ್ ಮೋಸ್ಟ್ ಲ್ಯಾಂಗ್ವೇಜ್ ಇಸ್ ತಮಿಳ್. ಆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದು ಕನ್ನಡ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಗುಡಿಯಾತಂ ಕುಮರನ್.